ಅಮ್ಮ ಏನು ಮಾಡ್ತಾ ಇದೀಯಾ? ನಿನ್ನೆ ಕೇಳ್ತಿರೋದು ಏನು ಮಾಡ್ತಾ ಇದೀಯಾ? ನಿನಗೆ ತೋಚಿದ್ ನೀನು ಮಾಡ್ತೀಯಾ, ನನಗೆ ತೋಚಿದ್ ನಾ ಮಾಡ್ತಿದ್ದೀನಿ ಅಷ್ಟೇ. ಅಮ್ಮ ಪ್ಲೀಸ್, ಅಂತರ ಕೊಟ್ಟಿರೋ ಒಟ್ಟನ್ನೇ ಬಿಡ್ಸೋಕ್ಕಾಗದೆ ನಾನು ಕಳೆದೋಗಿದ್ದೀನಿ. ನೀನು ಈ ಥರ ಒಟ್ಟಾಗಿ ಮಾತಾಡಿದ್ರೆ ನನಗೇನು ಅರ್ಥ ಆಗಲ್ಲ. ಏನು ಹೇಳಬೇಕು ಅಂತಿದೆಯಾ ಅದನ್ನು ನೇರವಾಗಿ ಹೇಳು. ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ಕೇಳಮ್ಮ. ನೀನವತ್ತು ಮದುವೆ ಆಗ್ತೀನಿ ಅಂತ ಒಪ್ಕೊಂಡು ಮೆಹಂದಿ ಶಾಸ್ತ್ರದ ದಿನ ಆ ಹುಡುಗಿನ ಕಳಿಸ್ಬಿಟ್ಟಿಯಲ್ಲ, ಅವಳ ಹೆಸರೇನು? ಲೀಲಾ. ಈಗ ಮದುವೆ ಆಗಕ್ಕೆ ಹೊರಟಿದೆಯಲ್ಲ, ಆ ಹುಡುಗಿ ಹೆಸರು? ಅದು ನೀನು ಮದುವೆ ಆಗಕ್ಕೆ ಹೊರಟಿರೋ ಹುಡುಗಿ ಹೆಸರು ಶ್ವೇತಾ. ನೀನು ಮದುವೆ ಆಗ್ತಿರೋ ಹುಡುಗಿ ಹೆಸರೇ ನಿನಗೆ ನೆನಪಿಲ್ಲ. ಆದರೂ ನಾನು ಈ ಮದುವೆಗೆ ಯಾಕೆ ಒಪ್ಕೋತಾ ಇದ್ದೀನಿ ಗೊತ್ತಾ? ನೀನು ಅಂತರ ಕೊಟ್ಟಿರೋ ಮಾತನ್ನು ಉಳಿಸ್ಕೊತಿದೀಯ ಅಂತ. ಆದರೆ ರಾಮ್, ಅಂತರ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋ ಭರದಲ್ಲಿ ನೀನು ಕೊಂದ್ಕೊಳ್ತಾ ಇದೀಯ. ನಾನು ನಿನ್ನ ಹೆತ್ತ ತಾಯಿ ಕಣೋ. ನಿನ್ನ ಮನಸ್ಸಲ್ಲಿ ಒಂದು ಸಣ್ಣ ಗೊಂದಲ ಆದರೂ ಅದು ನನ್ನ ಮನಸ್ಸಲ್ಲಿ ಬಿರುಗಾಳಿ ಎಬ್ಸುತ್ತೆ ಅನ್ನೋದನ್ನು ಮರಿಬೇಡ. ಅಲ್ಲ ರಾಮ್, ನೀನು ಅಂತರ ಕೊಟ್ಟ ಮಾತನ್ನು ಉಳಿಸ್ಕೊಳಕ್ಕೆ ಮದುವೆ ಆಗ್ತಿದ್ಯಾ ಅನ್ನೋ ಒಂದೇ ಕಾರಣಕ್ಕೆ ಈ ಮಂಟಪದಲ್ಲಿ ನನಗೆ ಆ ಶಾಸ್ತ್ರ ಬೇಡ, ಈ ಶಾಸ್ತ್ರ ಬೇಡ ಅಂತ ಹೇಳೋದನ್ನು ಅದು ನಂಗೆ ಸಹಿಸೋಕ್ಕಾಗಲ್ಲ ರಾಮ್. ಅದಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ನಿನಗೂ ನಾನು ಬೇಡವಾಗೋದೆ? ನನಗೆ ಯಾಕಮ್ಮ ಹೀಗಾಗತ್ತೆ? ನನ್ನ ಜಗತ್ತೇ ಅಂದ್ಕೊಂಡಿದ್ದ ಅಂತರ ನನ್ನಿಂದ ದೂರ ಹೋದ್ಲು. ನನ್ನನ್ನು ಜಗತ್ತಿಗೆ ತಂದಿದ್ದು ನೀನು ಈಗ ದೂರ ಹೋಗ್ತೀನಿ ಅಂತಿದ್ಯಾ? ಅಮ್ಮ, ನನಗೆ ಮೃದು ಹೃದಯ ಇಲ್ಲದೆ ಇರ್ಬೋದು, ಆದರೆ ಭಾವನೆಗಳಿಗೆ ಸ್ಪಂದಿಸದೇ ಇರೋಷ್ಟು ಮನುಷ್ಯತ್ವ ಇಲ್ಲದೆ ಇರೋನಲ್ಲ. ನನ್ನ ನಂತರ ನಾನು ಮದುವೆ ಆಗಬೇಕು ಅಂತ ಆಸೆ ಪಟ್ಲು. ನಾನು ನಡೆಸ್ಕೊಡ್ತಾ ಇದ್ದೀನಿ. ಆ ಮದುವೆ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ನಡಿಬೇಕು ಅನ್ನೋದು ನಿನ್ನ ಆಸೆ. ಅದನ್ನು ನಡೆಸ್ಕೊಡ್ತೀನಿ. ದೂರ ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಮ್ಮ. ನಿನ್ನ ಮನಸ್ಸಿನ ನೋವು ನನಗೆ ಅರ್ಥ ಆಗುತ್ತೆ ರಾಮ್. ನೀ ಹಸೆ ಮನೆ ಮೇಲೆ ಕೂತು ಕಾಯ ವಾಚ ಮನಸ್ಸ ನಿನ್ನನ್ನು ಹೆಂಡತಿಯಾಗಿ ಸ್ವೀಕರಿಸ್ತೀನಿ ಅಂತ ತಾಳಿ ಕಟ್ಟೋವಾಗ ನೀನು ಕೊಂದ್ಕೊತಿರ್ತೀಯ ಅನ್ನೋದು ನನಗೆ ಗೊತ್ತು. ಆದರೂ ಆ ಗಳಿಗೆಯಲ್ಲಿ ನಾನು ನಂಬಿರೋ ದೇವರು ನಿನ್ನ ಜೀವನದಲ್ಲಿ ಹೊಸ ಚಿಗುರನ್ನು ಮೂಡಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ರಾಮ್ ಹೇಳ್ತಿರೋದು, ನಿನ್ನ ಅಂತರ ಮದುವೆಯಲ್ಲಿ ನಡೆದ ಎಲ್ಲ ಶಾಸ್ತ್ರನೂ ಇಲ್ಲೂ ನಡಿಬೇಕು. ಅದು ಬರೀ ಸಂಪ್ರದಾಯ ಅಂತಲ್ಲ, ಅದೇ ನನ್ನ ಆಸೆ ಕೂಡ. ಆಗಲಿಮ್ಮ, ನಿನಗೆ ಹೇಗೆ ಬೇಕೋ ನಾ ಹಾಗೆ ನಡ್ಕೋತೀನಿ. ಖುಷಿ ತಾನೆ? ಅಮ್ಮ, ಈ ಮಂಟಪದಲ್ಲಿ ನೀವು ನಿಮ್ಮ ಮಗನ ಮದುವೆ ಸಡಗರನ ಕಾಣ್ತಾ ಇದ್ದೀರಾ. ನಾನು ಜೀವಂತ ಶವವಾಗಿ ಶೃಂಗಾರಗೊಳ್ತಾ ಇದ್ದೀನಿ. ನಿಮ್ಮ ಪಾಲಿನ ಹೋಮದ ಕುಂಡ ನನ್ನ ಪಾಲಿಗೆ ಚಿತೆಯಾಗಿ ಕಾಣ್ತಾ ಇದೆ. ಮನಸ್ಸಿಲ್ಲದೆ ಮದುವೆ ಆಗ್ತಿರೋ ನಿನ್ನ ಜೀವನನ ಆ ಮಂಗಳಕರವಾದ ಮುಹೂರ್ತದಲ್ಲಿ ವಾದ್ಯ ಮೇಳಗಳ ನಡುವೆ ಎಲ್ಲೋ ಒಂದು ಹೊಸ ಬದುಕನ್ನು ಆ ದೇವ್ರು ನಿನಗೆ ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ ರಾಮ್. ಅಗ್ನಿ ಸಾಕ್ಷಿಯಾಗಿ ನೀನು ಕೈ ಹಿಡಿಯೋವಾಗ ನಿನ್ನೊಳಗಿನ ಅಗ್ನಿ ಇನ್ನಾದರೂ ಶಾಂತವಾಗಲಿ ಅನ್ನೋದಷ್ಟೇ ನನ್ನ ಬಯಕೆ. ಮ್ಯಾಮ್, ಈಗಲಾದರೂ ಹೇಳಿ ಮ್ಯಾಮ್, ನಾವೆಲ್ಲ ಹೋಗ್ತಿದ್ದೀವಿ ಅಂತ. ಆಗ್ಲೇ ಹೇಳದ್ನಲ್ಲ ಇದೆಲ್ಲ ಹೇಳಲ್ಲ ಅಂತ. ಕೇಳಿದ್ನೆ ಎಷ್ಟು ಸಾರಿ ಕೇಳ್ತೀಯಾ? ಅಲ್ಲ, ನೀವು ಹೇಳಲ್ಲ ಅಂದಾಗ ನಂಗೆ ತಿಳ್ಕೊಬೇಕನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಹೇಳಲ್ಲ ಅಂದ್ಮೇಲೆ ಹೇಳಲ್ಲ. ಓ, ಗಾಡಿಲಿ ಕುತ್ಕೋ. ಆಯ್ತಾ ಗರ್ಲ್ಸ್? ವಿಲ್ ಲೀವ್? ಯಾ, ಕಮ್ ಲೆಟ್ಸ್ ಗೋ.
ಅಲ್ಲೇ ನಿಂತ್ಕೋ. ದುರ್ಗಾ, ಎಷ್ಟೊತ್ತು ಆರತಿ ತಗೊಂಬಮ್ಮ. ಏನ್ ಶ್ವೇತಾ, ಆರತಿ ತಟ್ಟೆ ಕಣ್ಮುಂದೆ ಇದ್ರು ನಿನ್ ಕಣ್ ಬೇರೆ ಯಾರನ್ನೂ ಹುಡುಕ್ತದೆ? ಇನ್ಯಾರನ್ನು ಹುಡುಕ್ತಿರತ್ತೆ ಏಜೇನ ಬಿಟ್ಟು. ಅವರು ಒಳಗಡೆ ರೆಡಿ ಆಗ್ತಿದ್ದಾರೆ, ನೀನು ಬೇಗ ರೆಡಿ ಆಗು, ಶಾಸ್ತ್ರಕ್ಕೆ ಟೈಮ್ ಆಗ್ತಾ ಇದೆ. ಬಲ್ಗಾಲಿಟ್ಟು ಒಳಗಡೆ ಬಾ. ಪ್ರತಿ ಬರ್ಡೇಗೂ ಒಂದು ಲೆಟರು, ಅದರಲ್ಲಿ ಒಂದು ರೀತಿ ಬೈಕೆ. ಆ ಬೈಕೆನ ಈಡೇರಿಸೋದೇ ನನ್ನ ಜೀವನದ ಗುರಿಯಾಗಿತ್ತು. ಅದರಲ್ಲೇ ನಾನು ಖುಷಿ ಕಂಡ್ಕೋತಾ ಇದ್ದೆ. ಯಾಕೆ ಗೊತ್ತಾ, ಆ ಪ್ರತಿ ಬೈಕೆಲ್ಲೂ ನಾನು ನಿನ್ನನ್ನು ಕಾಣ್ತಾ ಇದ್ದೆ. ಆದರೆ ಫಸ್ಟ್ ಟೈಮ್ ಐ ಆಮ್ ಸಾರಿ. ನಿನ್ನ ಬೈಕೇನೆ ಈಡೇರಿಸ್ತಾ ಇದ್ದೇನೆ ಹೊರತು ಅದರಲ್ಲಿ ನಿನ್ನನ್ನು ಕಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇದು ನೀನಿರೋ ಜಾಗ ಅಂತ, ಒಬ್ಬಳೇ ಇರ್ಬೇಕಾದ ಜಾಗ. ಇಲ್ಲಿ ಬೇರೆ ಹುಡುಗಿ ಇರೋದು, ಬರಡು ಭೂಮಿಲಿ ನೀರು ಹುಡುಕೋದು ಎರಡೂ ಒಂದೇ. ಹೀಗಿದ್ರು ಅಮ್ಮ ಈ ಮದುವೆ ನನ್ನ ನಿನ್ನ ಮದುವೆ ಆಯ್ತಲ್ಲ, ಹಾಗೆ ಶಾಸ್ತ್ರೋಕ್ತವಾಗಿ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನಿಂದು ಅಮ್ಮಂದು ಇಬ್ಬರದು ಒಂದೇ ಆಸೆ. ಆದರೆ ಇಬ್ಬರು ಒಂದು ವಿಷಯ ಮರಿತಾ ಇದ್ದೀರ. ನಿನ್ನ ನೆನಪುಗಳಲ್ಲಿ ಮುಳುಗೋಗಿರೋ ನನಗೆ ಈ ಆಸೆಗಳನ್ನೇ ಈಡೇರಿಸ್ಬೋದೇ ಹೊರತು ನಿನ್ನನ್ನು ಕಂಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಆದರೂ ನಾನು ಇದನ್ನು ಈಡೇರಿಸ್ತೀನಿ. ನಾಯಿಗೆ ಎರಡು ತನ್ನ ಹಾಕಿದ್ರೆ ನಿಯತ್ತಾಗಿರುತ್ತೆ. ಜೀವನ ಪೂರ್ತಿ ಜೊತೆಗಿರ್ತೀನಿ ಅಂತ ಬಂದವಳಿಗೆ ಮೋಸ ಮಾಡ್ಕೊಂಡು ಓಡಾಡ್ತಿರೋ ನಿನ್ನಂತವನು ಏಜೆ ಮುಂದೆ ಬಂದು ನಿಲ್ಲದೆ ತಪ್ಪಿದ್ದ. ನಿನ್ನಂತವನ ಜಾಗ ಇರೋದು ಗೇಟ್ ಆಚೆ. ವಿಶ್ವ, ಇವನಿಗೆ ಆಚೆ ಹೋಗೋ ದಾರಿ ತೋರಿಸಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸೋ ನನ್ನನ್ನೇ ಇನ್ಸಲ್ಟ್ ಮಾಡಿ ಜೀವಂತವಾಗಿ ಕೊಂದು ಈಗ ನೀನ್ ಅಪರಾಧಿ ಆಗಿದ್ಯಾ? ಬಿಡೋ ಮಾತೇ ಇಲ್ಲ ಏಜೆ. ರೀ, ಎಲ್ಲಿದ್ದೀರಾ? ಇಲ್ಲೇ ರೌಂಡ್ಸ್ ಬಂದಿದ್ದೆ. ಯಾಕೆ, ಏನಾಯ್ತು? ಏನ್ರಿ ನೀವು ಏಜ ಮದ್ವೆಗೆ ಅಂತ ಬಂದು ಮತ್ತೆ ಡ್ಯೂಟಿಗೆ ಹೋಗಿದ್ದೀರಾ? ನೀವು ಫಸ್ಟ್ ಮನೆಗೆ ಬನ್ನಿ. ಅದು ಹಾ ರೀ, ಹೇಳೋದೇ ಮರ್ತಿದ್ದೆ. ಏಜೆ ನಮಗೆ ಸರ್ಪ್ರೈಸ್ ಅಂತ ಹಾಲಿಡೇಸ್ ಬುಕ್ ಮಾಡಿದ್ರಲ್ವಾ, ನಾವು ಅವ್ರ ಮದ್ವೆಗೆ ಗಿಫ್ಟ್ ಅಂತ ಮಾಲ್ಡೀವ್ಸ್ ಅಥವಾ ಮರಿಷಿಯಸ್ಗೆ ಟಿಕೆಟ್ ಬುಕ್ ಮಾಡಿದ್ರೆ ಹೇಗಿರುತ್ತೆ? ಒಂದು ಕೆಲಸ ಮಾಡಿ, ನೀವು ಫಸ್ಟ್ ಮನೆಗೆ ಬನ್ನಿ, ಆಮೇಲೆ ಡಿಸೈಡ್ ಮಾಡೋಣ. ಹಲೋ, ಮಾಡ್ಸೋಣ, ಟಿಕೆಟ್ ಬುಕ್ ಮಾಡ್ಸೋಣ. ಮಾರಿಷಿಯಸ್ಗೋ ಮಾಲ್ಡೀವ್ಸ್ಗೋ ಅಲ್ಲ, ಡೈರೆಕ್ಟ್ ಸ್ಮಶಾನಕ್ಕೆ.
ಕವಿತಾ, ನಮ್ಮ ಆಕ್ಟಿವ್ ಹೀರೋಯಿನ್ ಸ್ವಲ್ಪ ಎಪಿಸೋಡ್ ಬೇಗ ಕರ್ಕೊಂಡ್ ಬಾ. ಲೀಲಾ ಲೀಲಾ ಲೊಕೇಶನ್ ಬಂತು. ವಿಶ್ವರೂಪ್ ಇಲ್ಲಿ? ಹಾಗಿದ್ರೆ ನಾನು ಇವತ್ತು ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ಬೇಕಾ? ಇವಳು ಯಾಕೆ ಇಲ್ಲಿ ನಿಂತಿದ್ದಾಳೆ? ಒಳ್ಳೆ ಕತ್ತೆ ಆಯ್ತು ನನಗೆ ಅವಾಗ್ಲಿಂದ. ನೀವು ಹೋಗಿ ಕರ್ಕೊಂಬನಿ, ನಾನು ಹೋಗ್ತೀನಿ. ಯಾಕ್ಲಿಲ್ಲ ಇಲ್ಲಿ ನಿಂತಿದ್ಯಾ? ನಡಿ. ಏನ್ ಮೇಡಮ್, ಮೊದ್ಲೇ ಹೇಳೋದಲ್ವಾ ಏಜೆ ಮನೆ ಅರ್ಶಿನ ಶಾಸ್ತ್ರ ಅಂತ. ಮೊದ್ಲೇ ಹೇಳಿದ್ನಲ್ಲ ಲೊಕೇಶನ್ ಎಲ್ಲ ಹೇಳಲ್ಲ ಅಂತ. ಅಯ್ಯೋ ನಿಮ್ಗೆ ಹೇಗೆ ಹೇಳೋದು? ನಾನು ಈ ಪ್ರೋಗ್ರಾಮಲ್ಲಿ ಡಾನ್ಸ್ ಮಾಡಲ್ಲ ಅಷ್ಟೇ. ಏನ್ ಹೇಳ್ತಿದ್ಯಾ ಲೀಲಾ ಲಾಸ್ಟ್ ಮಿನಿಟ್ ಅಲ್ಲಿ? ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಡಾನ್ಸ್ ಮಾಡಲ್ಲ ಅಷ್ಟೇ. ನೀವು ಮೊದಲೇ ನಂಗೆ ಲೊಕೇಶನ್ ಲಕ್ಷನಾ? ಹಲೋ ಮೇಡಮ್. ಹಾಯ್, ಹೇಗಿದ್ದೀರಾ? ಐ ಆಮ್ ಫೈನ್. ನೀವು ಹೇಗಿದ್ದೀರಾ? ಚೆನ್ನಾಗಿದೆ. ಎಲ್ಲ ಬಂದ್ರಾ? ಹಾ ಬಂದಿದ್ದಾರೆ. 8 ಜನ ಇದ್ದಾರೆ. ನೀವು 9 ಅಂತ ಹೇಳಿದ್ರಿ ಅಲ್ವಾ? ಇಲ್ವಲ್ಲ, ಅಲ್ಲಿದ್ದಾರೆ. ಓಕೆ. ಇವ್ರೇನ್ರಿ ಇವರು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೀಗೆ ಬರ್ತಿದ್ದಾರೆ? ನೀವು ನೋಡಿದ್ರೆ ಮೇನ್ ಡ್ಯಾನ್ಸರ್ ಅಂತಿದ್ದೀರಾ? ಏನಿಲ್ಲ ಮ್ಯಾಮ್, ಸ್ವಲ್ಪ ಸಂಕೋಚ ಸ್ವಭಾವ. ನಿಮಗೆ ಫಸ್ಟ್ ಫ್ಲೋರಲ್ಲಿ ರೂಮ್ ಅರೇಂಜ್ ಆಗಿದೆ. ನೀವೆಲ್ಲ ಅಲ್ಲೇ ಹೋಗಿ ರೆಡಿ ಆಗ್ಬೋದು. ಓಕೆ ಮೇಡಮ್, ಬಾ ಬಾ. ಬೇಗ ಬೇಗ ರೆಡಿ ಆಗಬೇಕು. ಕ್ವಿಕ್ ಎವ್ರಿವನ್, ಫಾಸ್ಟ್ ಫಾಸ್ಟ್ ಫಾಸ್ಟ್. ಏನೇ? ಒಂದು ನಿಮಿಷ. ಕವಿತಾ, ನಿಂಗೊಂದು ಹೇಳ್ತೀನಿ ವಿಷಯ, ಯಾರಿಗೂ ಹೇಳ್ಬೇಡ. ಹಾಂ, ಪ್ರಾಮಿಸ್ ಮಾಡು. ಏನು ಫಸ್ಟ್ ಹೇಳು. ಪ್ರಾಮಿಸ್ ಮಾಡು. ಓಕೆ. ಈ ಫಂಕ್ಷನ್ದ ಎಸ್ಕೇಪ್ ಆಗೋಕ್ಕೇನಾದರೂ ದಾರಿ ಇದೆಯಾ? ಏನು ಹೇಳ್ತೀನಿ? ನಿಂಗೇನು ತಲೆ ಕೆಟ್ಟಿದ್ಯಾ? ಯಾರ ಮನೆ ಅಂತ ಗೊತ್ತಾ ಇದು? ಏಜೆ ಮನೆ. ಅವ್ರ ಮುಂದೆ ನಾವು ಡಾನ್ಸ್ ಮಾಡೋದಕ್ಕೂ ಅದೃಷ್ಟ ಮಾಡಿರಬೇಕು, ಗೊತ್ತಾ ನಿನಗೆ? ಯಾವ ಅದೃಷ್ಟ? ಅವ್ರ ಜೊತೆ ಭಾಳ ಅದೃಷ್ಟನೇ ಬಿಟ್ಟವಳು ನಾನು. ನೀ ಡ್ಯಾನ್ಸ್ ಎಲ್ಲ ಯಾವ ಲೆಕ್ಕ? ಮೊದಲೇ ನನಗೂ ಆ ಏಜೆ ಕಂಡ್ರೆ ಆಗಲ್ಲ. ಅಂದರೆ ಏಜೆ ಅಂಕಲ್ ಜೊತೆ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು. ನಾನೇ ಬೇಡ ಅಂತ ರಿಜೆಕ್ಟ್ ಮಾಡಿದೆ. ಏನು ಹೇಳ್ತಾ ಇದೆಯಲ್ಲ ನೀನು? ಅವರೆಲ್ಲಿ, ನೀನೆಲ್ಲಿ? ಅಯ್ಯೋ, ನಿಜ ಹೇಳ್ತಿದ್ದೀನಿ. ಏಜೆ ಅಂಕಲ್ ಜೊತೆ ಎಂಗೇಜ್ಮೆಂಟ್ ಆಗಿದ್ದು ನಿಜ. ನಾನು ಅವ್ರ ಜೊತೆ ಬಾಳಕ್ಕಾಗಲ್ಲ ಅಂತ ಓಡೋಗಿದ್ದು ನಿಜ. ಏಜೆ ಅಂಕಲ್ಲು ಎಲ್ಲದರಲ್ಲೂ ಪರ್ಫೆಕ್ಟ್, ನಾನು ಎಲ್ಲದರಲ್ಲೂ ಎಡ್ಬಿಟ್ಟು. ಇವ್ರ ಜೊತೆ 1 ವರ್ಷ ಬಾಳೋದಿರಲಿ, 1 ತಿಂಗಳು ಬಾಳೋದ ಬಗ್ಗೆನೂ ಯೋಚನೆ ಮಾಡೋಕ್ಕಾಗಲ್ಲ. ಈಗ ಹೇಗೆ ಎಸ್ಕೇಪ್ ಆಗಕ್ಕೆ ನೋಡ್ತಿದ್ದೀನೋ, ಮದುವೆ ಆಗಿದ್ರು ಹಾಗೆ ಎಸ್ಕೇಪ್ ಆಗಕ್ಕೆ ನೋಡ್ತಿದ್ದೆ. ಒಟ್ಟಿನಲ್ಲಿ ಅವ್ರ ಜೊತೆ ಬಾಳಕ್ಕಂತೂ ಆಗಲ್ಲ.
ಯಾರು ಮದುವೆ ಬೇಡ ಅಂತ ರಿಜೆಕ್ಟ್ ಮಾಡಿದ್ನೋ ಅವ್ರ ಮದುವೆಗೆ ಬಂದು ಕುಣಿತಿದ್ದೀನಿ. ಹೌದಾ? ಹೌದು. ಕತೆ ತುಂಬ ಚೆನ್ನಾಗಿದೆ ಕಣೆ. ನಾನಿವಾಗ ಒಂದು ಕತೆ ಹೇಳಲ್ಲ ನಿನಗೆ. ನಿನಗೆ ಇಲ್ಲಿ ಡಾನ್ಸ್ ಮಾಡೋದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಸೊ ಬಂದು ನನ್ನ ಜೊತೆ ದಯವಿಟ್ಟು ರೆಡಿ ಆಗು. ಅಂದರೆ ಆ AJ ಲೀಲಾನ ರಿಜೆಕ್ಟ್ ಮಾಡಿಲ್ಲ ಅಂತ ಆಯಿತು. ಥ್ಯಾಂಕ್ಸ್ ಭಗವಂತ. ಅದು ಯಾವ ಜಾಗದಲ್ಲ AJ ನನಗೆ ಅವಮಾನ ಮಾಡಿದ್ನೋ ಅದೇ ಜಾಗದಲ್ಲಿ ನನಗೊಂದು ಆಪ್ಷನ್ ಕೊಟ್ಟಿದ್ಯಾ. ದಾರಿನೇ ಗೊತ್ತಿಲ್ಲದೆ ಗುರಿ ತಲುಪೋದಕ್ಕೆ ಹೊರಟಿದ್ದೆ, ಆದರೆ ಇವಾಗ ಸರಿಯಾದ ಗುರಿನೇ ನೀನು ಕೊಟ್ಟಿದ್ಯಾ. ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಭಿರಾಮ್ ಜೈಶಂಕರ್ ಅವನಿಗೆ ಸರಿಯಾದ ಜೋಡಿ ಅಂತಂದರೆ ಈ ಎಡವಟ್ರಾಣಿ ಲೀಲಾನೆ. ಅವರಿಬ್ಬರು ಮದುವೆ ಆದರೆ ಒಂದು, ಅವರಿಬ್ಬರು ಜೀವನವಿಡೀ ಕಿತ್ತಾಡಿಕೊಂಡು ಜೀವನದಲ್ಲಿ ನರಕ ಅನುಭವಿಸ್ತಾರೆ. ಈ AJ ಕಾಟ ತಡೆಯೋದಕ್ಕಾಗದೆ ಲೀಲಾ ಮನೆ ಬಿಟ್ಟು ಓಡ್ ಹೋಗ್ತಾಳೆ. ಅವಳು ಓಡ್ ಹೋದರೆ AJ ಏನು ಅವ್ರ ಅಮ್ಮನೇ ಎದೆ ಹೊಡ್ಕೊಂಡು ಸತ್ತೋಗ್ತಾಳೆ. ನನ್ನ ಕೆನ್ನೆಗೆ ಏಟ್ ಕೊಟ್ಟ ಎರಡೂ ಕೈಗಳನ್ನು ಒಂದು ಮಾಡಿದೆ ನಾನು ಇಲ್ಲಿಂದ ಹೋಗಲ್ಲ. ಎನಿವೇಸ್ ಲೀಲಾ and AJ, wish you bad married life. ಲಕ್ಷ್ಮಿ, ನಾನು ಎಲ್ಲಿ ಹೋಗಿ ರೆಡಿ ಆಗಲಿ? ಅದನ್ನೇನು ಕೇಳ್ತಿದ್ಯಾ? ಹೋಗಿ ನನ್ನ ರೂಮಲ್ಲಿ ರೆಡಿ ಆಗು. ಅಕ್ಕ, ಆಲ್ರೆಡಿ ಅಲ್ಲಿ ಡಾನ್ಸರ್ಸ್ ರೆಡಿ ಆಗ್ತಿದ್ದಾರೆ. AJ ರೂಮ್ಗೆ ಹೋಗು. ಬೇಡ, ನೀನು ಅಲ್ಲಿ ಹೋಗೋದು ಬೇಡ. ನೋಡೋಕೆ ಇಷ್ಟು ದೊಡ್ಡ ಕಿವಿ ಇದೆ, ಆದ್ರೆ ನಾನು ಒಂದು ಮಾತು ಕೇಳಲ್ವಲ್ಲ ನೀನು? ನೀನೇ ಕಾಪಾಡಬೇಕು.